ಮಾನ್ಯ ಗೃಹ ಸಚಿವರಿಗೆ ಕೇಳ್ತಾ ಇದ್ದೀನಿ. ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಿದ್ದಾರೆ. ನಾನು ಮಲೆನಾಡಿನ ತಾಲೂಕಾಗಿರ್ತಕ್ಕಂಥ ತೀರ್ಥಹಳ್ಳಿ ಮತ್ತು ಶಿವಮೊಗ್ಗ ಜಿಲ್ಲೆಯ ಬಗ್ಗೆ ಪ್ರಶ್ನೆ ನಂದು. 3 ವರ್ಷದಲ್ಲಿ ಎಷ್ಟು ಕಳ್ಳತನಗಳಾಗಿದ್ದಾವೆ, ರಾಬರಿ ಎಷ್ಟಾಗಿದೆ ಮತ್ತು ಜಾನುವಾರು ಕಳ್ಳತನ ಎಷ್ಟಾಗಿದೆ ಅಂತ ಹೇಳಿ ನಾನು ಪ್ರಶ್ನೆ ಮಾಡಿದ್ದೀನಿ. ವಿವರ ಕೊಟ್ಟಿದ್ದಾರೆ, ಸ್ಟೇಷನ್ ವೈಸ್ ಕೊಟ್ಟಿದ್ದಾರೆ, ನಾನು ಗಮನಿಸಿದ್ದೀನಿ. ಆಮೇಲೆ ಇದರಲ್ಲಿ ಟ್ರೇಸ್ ಆಗಿದ್ದ ಪ್ರಕರಣ ಎಷ್ಟು, ಕನ್ವಿಕ್ಷನ್ ಆಗಿದ್ದ ಪ್ರಕರಣ ಎಷ್ಟು ಕೇಳಿದ್ದೀನಿ. ಅದರದ್ದು ವಿವರ ಕೊಡಲಿಲ್ಲ ನನಗೆ. ಆ ಶೀಟ್ ಏನಾದ್ರು ಬಿಟ್ಟು ಹೋಗಿದೆಯೋ ಎಂಥದ್ದು ಅಂತ ಗೊತ್ತಿಲ್ಲ, ನನ್ನ ಹತ್ರ ಇಲ್ಲ. ಅದು ಕಳ್ತನ ಆಗಿದೆಯಾ ಅಂತ ಅನುಬಂಧದಲ್ಲಿದೆ ಅಂತ ಕೊಡ್ತೀರಿ, ಅನುಬಂಧದಲ್ಲಿ ಅದಿಲ್ಲ, ಮಿಸ್ ಆಗಿದೆಯೋ ನನಗೆ ಕೊಡಿ ಇವರೇ. ಮಾನ್ಯ ಅಧ್ಯಕ್ಷರೇ, ಶಿವಮೊಗ್ಗ ಜಿಲ್ಲೆದು ಕೂಡ ಕೇಳಿದ್ದೀನಿ. ವಿಶೇಷವಾಗಿ ನನ್ನ ಕ್ಷೇತ್ರ ಮಲೆನಾಡಿನ ಕ್ಷೇತ್ರ. ನಮ್ಮಲ್ಲಿ ಈ ಮಟ್ಟದ ಕಳ್ಳತನಗಳು ಇರಲಿಲ್ಲ. ಯಾಕಂದರೆ ಕದಿಯಕ್ಕೆ ಬಂದವರಿಗೆ ದಾರಿ ಗೊತ್ತಾಗ್ತಿರಲಿಲ್ಲ. ನಮ್ಮ ಮಲೆನಾಡಿನಲ್ಲಿ ದಾರಿ ತಪ್ಪಿ ಎಲ್ಲೆಲ್ಲೋ ಹೋಗ್ತಾ ಇದ್ರು. ಮತ್ತು ವಿಶೇಷವಾಗಿ ಬಂದೂಕುಗಳನ್ನ ನಮಗೆ ಲೈಸೆನ್ಸ್ ಕೊಡ್ತಾ ಇದ್ರು. ವಿಶೇಷವಾಗಿ ತೀರ್ಥಹಳ್ಳಿ ಹೊಸನಗರ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಬಂದೂಕುಗಳನ್ನು ಹೊಂದಿದ್ದೇವೆ ನಾವು. ಹಾಗಾಗಿ ಆ ಹಳ್ಳಿ ಮನೆಗಳು ಒಂದೊಂದೇ ಮನೆಗಳಿರುವಂಥದ್ದು, ಅಲ್ಲಿಗೆ ಬರಲಿಕ್ಕೆ ಹೆದರ್ತಾ ಇದ್ರು. ಆದರೆ ಈಗ ಒಂದು ಬಂದೂಕ್ ಲೈಸೆನ್ಸನ್ನು ನಿಮ್ಮವರು ನಿರಾಕರಿಸ್ತಾ ಇದ್ದಾರೆ ನಮ್ಮ ರೈತರಿಗೆ. ನಾವೇನು ಬಂದೂಕಲ್ಲಿ ಹೊಡೆಯೋದಿಲ್ಲ, ಒಂದು ಅಕ್ಕಿ ಕೂಡ ಹೊಡೆಯೋದಿಲ್ಲ. ಆದರೆ ಬಂದೂಕು ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಭಯ ಪಟ್ಕೊಂಡು ಅಲ್ಲಿ ಬರ್ತಿರ್ಲಿಲ್ಲ ಅಂತ. ಮೊದಲು ಬ್ರಿಟಿಷ್ ಕಾಲದಿಂದನೂ ಕೂಡ ನಮ್ಮ ತಾಲೂಕುಗಳಲ್ಲಿ ಬಂದೂಕು ಜಾಸ್ತಿ ಇತ್ತು. ಈಗ ನಿರಾಕರಿಸ್ತಾ ಇದ್ದಾರೆ ಪೊಲೀಸ್ನವರು. ದಯವಿಟ್ಟು ಹೇಳಬೇಕು, ನಿರಾಕರಿಸಬೇಡಿ. ನಮಗೆ ಬಂದೂಕಿನ ಲೈಸೆನ್ಸನ್ನು ರಿನ್ಯೂವಲ್ ಮಾಡಿಕೊಡ್ಬೇಕು ಮತ್ತು ಬಂದೂಕನ್ನು ನಮಗೆ ಕೊಡಬೇಕು, ಟ್ರೈನಿಂಗ್ ಪಡೆದಿರ್ತಕ್ಕಂಥವ್ರಿಗೆ. ಇನ್ನೊಂದು ಅಧ್ಯಕ್ಷರೇ, ಇತ್ತೀಚೆಗೆ ಕಳ್ಳತನಗಳು ಸಿಕ್ಕಾಬಟ್ಟೆ ಆಗ್ತಾಯಿದೆ, ಸಿಕ್ಕಾಬಟ್ಟೆಗಳು. ಅದು ಹೇಗೆ ಆಗ್ತದೆ, ಇನ್ಫಾರ್ಮೇಷನ್ ಕೂಡ ಇಟ್ಕೊಂಡಿರ್ತಾರೆ. ಎಲ್ಲೆಲ್ಲಿಂದನೋ ಮೊನ್ನೆ ನಗರ ಪೊಲೀಸ್ನವರು ಇದರಿಂದ ನಾರ್ತ್ ಕೆನರಾದಿಂದ ಒಬ್ಬರು ಹಿಡ್ಕೊಂಡು ಬಂದರು, ಬಾಂಬೆಯಿಂದ 2 ಜನ ಹಿಡ್ಕೊಂಡು ಬಂದರು. ಎಲ್ಲೋ 1-2 ಹಿಡಿತಾರೆ. ಅವರು ತಲೆ ಕೆಡಿಸ್ಕೊಳ್ಳಿಕ್ಕೂ ಹೋಗ್ತಾ ಇಲ್ಲ ಇತ್ತೀಚೆಗೆ ಪೊಲೀಸ್ನವರು. ಎಲ್ಲರೂ ನಮ್ಮಂಥವ್ರು ಯಾರು ಒತ್ತಡ ಹಾಕಿದ್ರೆ ಒಂದು ಕೆಲವೊಂದು ಟ್ರೇಸ್ ಮಾಡ್ತಾರೆ. ಅದು ಇಲ್ಲಿ ಬಂದು ಈಗ ಕಾಡಿನ ಮಧ್ಯೆ ಇರುವಂಥ ಒಂದು ಮನೆಯಲ್ಲಿ ಬೀಗ ಹಾಕಿ ಹೋಗಿದ್ದಾರೆ ಇಲ್ಲ ಅಂತ ಹೇಳುವಂಥವ್ರು ಯಾರು, ಅಲ್ಲಿ ಮೂಲ ಇದನ್ನು ಟ್ರೇಸ್ ಮಾಡಿ ಹಿಡಿಬೇಕಾಗ್ತದೆ. ಅವರು ಅದನ್ನು ಮಾಡ್ತಾ ಇಲ್ಲ. ಹಾಗಾಗಿ ಈ ಕಳ್ಳತನದ ಪ್ರಕರಣಗಳು ತುಂಬ ಆಗ್ತಾ ಇದೆ. ದರೋಡೆಗಳು ಕೆಲವು ಆಗಿದ್ದಾವೆ. ಮನೆಯಲ್ಲಿದ್ದಂಥ ಆಭರಣಗಳನ್ನು ತೊಗೊಂಡೋಗಿದ್ದಾರೆ. ಹೆಣ್ಮಕ್ಳುಗಳಂತೂ ಪ್ಯಾನಿಕ್ಗೆ ಒಳಗಾಗಿ ಒಂದೊಂದ್ಸರಿ ಸೈಕಿಕ್ ಆಗಿಬಿಟ್ಟಿದ್ದಾರೆ. ಇಡೀ ಮನೆಯದು ಎಲ್ಲವೂ ಕಳ್ಕೊಂಡ್ವಿ, ಸರ್ವಸ್ವ ಕಳ್ಕೊಂಡ್ಬಿಟ್ವಿ ನಾವು ಅಂತೇಳಿ. ಈ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಮಲೆನಾಡಿನಲ್ಲಿರುವಂಥ ಪೊಲೀಸು ನಮಗೆ, ನಮ್ಮ ದುರದೃಷ್ಟ ಅಂದರೆ ಅಧ್ಯಕ್ಷರೇ, ಹಾವೇರಿಗೆ ಮುಖ್ಯಮಂತ್ರಿಗಳು ಬರ್ತಾರೆ ಅಂದರೆ ತೀರ್ಥಹಳ್ಳಿ ಪೊಲೀಸ್ನವ್ರು ಬಂದೋಬಸ್ತಿಗೆ ಹೋಗ್ತಾರೆ. ಇದು ನಮ್ಮ ಸ್ಥಿತಿ. ಯಾಕಾಗಿ ಅಲ್ಲಿ ಕಳಿಸ್ಕೊಡ್ತಾರೆ? ನಮ್ಗೆ ಇಲ್ಲಿ ಇಲ್ವೇ ಇಲ್ಲ, ಪೊಲೀಸೇ ಇಲ್ಲ. ಹಾಗಾಗ್ತಾ ಇದೆ. ಮತ್ತು ಹೆದ್ದಾರಿ ಗಸ್ತು ಪಡೆ ಇದೆ. ನಾನೇ ಅನೇಕ ಸಾರಿ ಬೆಳಗಿನ ಜಾವ 4 ಗಂಟೆ 3:30 ಗಂಟೆಗೆ ನಾನು ಬರ್ತಾ ಇರ್ತೀನಿ ನಮ್ಮೂರಿಂದ ಶಿವಮೊಗ್ಗಕ್ಕೆ. ಒಂದು ಜೀಪು ನಿಮ್ದೆಲ್ಲೂ ಕಾಣೋದಿಲ್ಲ. ನಾನು ಮೊನ್ನೆ ಬರ್ತಾ ಇದ್ದೀನಿ, 5 ಲಾರಿ ಲೋಡು ಕಳ್ಳತನದಿಂದ ಮರಳು ಹೋಗ್ತಾ ಇದೆ, ನನ್ನ ಕಣ್ಣೆದುರುಗಡೆ ಹೋಗ್ತಾ ಇದೆ. ನಾನು ಮಾತಾಡಿದ್ರೆ ನಿಮ್ಮ ಗಸ್ತು ಪಡೆಯವರು ರಿಸೀವ್ ಮಾಡ್ಕೊಳ್ಳೋದಿಲ್ಲ. ಬಹುಶಃ ಅವ್ರಿಗೆ ಹೇಳೋಗಿರ್ತಾರೆ, ಇಂಥ ದಿನ ನಾವು ಈ ರೋಡಲ್ಲಿ ಇರೋಲ್ಲ, ನೀವು ತೊಗೊಂಡೋಗ್ತಾ ಇರಿ ಅಂತ ಹೇಳಿರ್ಬೋದು. ಈ ಇನ್ಫಾರ್ಮೇಷನ್ನು ಕೂಡ ಕೊಡುವಂಥ ವ್ಯವಸ್ಥೆ ನಮ್ಮ ಪೊಲೀಸಲ್ಲಿ ಇದೆ. ಅಂದರೆ ನಾವು ಇವ್ರನ್ನ ನಂಬಿ ಮಲಗೋದು ಹೇಗೆ, ಇವ್ರನ್ನ ನಂಬಿ ಬದುಕೋದು ಹೇಗೆ, ಈ ಪರಿಸ್ಥಿತಿ ಇದೆ ಅಧ್ಯಕ್ಷರೇ. ಇದ್ರ ಬಗ್ಗೆ ತಾವು ಏನು ಮಾಡ್ತೀರಿ, ತಾವು ಹೇಗೆ ಬಂದೋಬಸ್ತ್ ಮಾಡ್ತೀರಿ, ನಮ್ಗೆ ಹೇಗೆ ರಕ್ಷಣೆ ಕೊಡ್ತೀರಿ ಅನ್ನುವಂಥದ್ದನ್ನ ದಯವಿಟ್ಟು ಸ್ಪಷ್ಟಪಡಿಸಬೇಕು ಅಂತ ವಿನಂತಿ ಮಾಡ್ಕೊಂತೀವಿ. ಅಲ್ಲ, ಬೇಗ ಸಪೋರ್ಟ್ ಬೇಕಂತ ಮಾಡಿದ್ದಾರೆ. ಆಯ್ತು, ಮಾನ್ಯ ಅಧ್ಯಕ್ಷರೇ, ಲೆಟ್ ಹಿಮ್ ರಿಪ್ಲೈ. ಆಯ್ತು ಸರ್, ರಿಪ್ಲೈ ಮಾಡ್ಲಿಪ್ಪ, ರಿಪ್ಲೈ ಮಾಡ್ತೀನಿ. ನಾವೆಲ್ಲ ಎಂತ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಆರೋಗ್ಯ ಜ್ಞಾನೇಂದ್ರ ಅವರು ಹಿಂದೆ ಗೃಹ ಸಚಿವರಾಗಿದ್ದಂಥವ್ರು. ಬಹುಶಃ ಎಲ್ಲ ವಿಚಾರಗಳು ಅವರಿಗೆ ಗೊತ್ತಿದೆ. ಮತ್ತು ಅವರು ಗೃಹ ಸಚಿವರಾಗಿದ್ದಾಗಿಂದ ಈಗ ಹೆಚ್ಚೇನು ಬದಲಾವಣೆ ಇಲ್ಲ. ಒಂದಷ್ಟು ಕಳ್ಳತನ ಜಾಸ್ತಿ ಆಗಿರ್ಬೋದು, ಕಡಿಮೆ ಆಗಿರ್ಬೋದು. ಆದರೆ ವ್ಯವಸ್ಥೆ ಏನು ಬದಲಾವಣೆ ಆಗಿದೆ ಅಂತೇಳಿ ನನಗನ್ಸೋದಿಲ್ಲ.
ಅದರಿಂದ ನಿಮಗೆ ಎಲ್ಲವೂ ಮಾಹಿತಿ ಎಲ್ಲ ಕೂಡ ಗೊತ್ತಿದೆ ನಿಮಗೆ. ಈಗ ಶಿವಮೊಗ್ಗದಲ್ಲಿ 33 ಪೊಲೀಸ್ ಸ್ಟೇಷನ್ಸ್ ಇದೆ. ತಮ್ಮ ಕ್ಷೇತ್ರದಲ್ಲಿ 6 ಪೊಲೀಸ್ ಸ್ಟೇಷನ್ಸ್ ಇದೆ, 3 ಔಟ್ಪೋಸ್ಟ್ಗಳಿದ್ದಾವೆ. ಅಂಕಿಅಂಶಗಳನ್ನು ನೋಡಿದ್ರೆ ತುಂಬ ಆತಂಕ ಪಡುವಂಥ ಅಂಕಿಅಂಶಗಳೇ ನನಗನ್ಸೋದಿಲ್ಲ. 14 ಕಳ್ತನ ಆಗಿದೆ, ಒಂದು ವರ್ಷದಲ್ಲಿ 14 ಕಳ್ತನ ಆಗಿದೆ ಅಂದರೆ ಕಮ್ಮಿನೇ ನನಗನ್ಸುತ್ತೆ. ಯಾಕೆಂದರೆ ಹಿಂದಿನ ಅಂಕಿಅಂಶ ಕೊಡಕ್ಕೆ ಹೋಗಿಲ್ಲ ನಾನು. ಅದರಿಂದ ಏನೆಲ್ಲ ಕ್ರಮ ತಗೊಳ್ಬೇಕೋ ಖಂಡಿತವಾಗಿ ನಾವು ತಗೊಳ್ತಾನೆ ಇದ್ದೀವಿ. ಅದು ತಮಗೂ ಗೊತ್ತಿದೆ. 30,000 CCTV ಮಾನ್ಯ ಅಧ್ಯಕ್ಷರೇ ಇಡೀ ಜಿಲ್ಲೆನಲ್ಲಿ. ಆಮೇಲೆ 16,000 ಶಿವಮೊಗ್ಗ ಸಿಟಿಯಲ್ಲೇ ಇದೆ. ಶಿವಮೊಗ್ಗ ಸಿಟಿಯಲ್ಲೇ 16,000 ಇದೆ. ಆಮೇಲೆ ಇಲ್ಲಿ ನಮ್ಮ ತೀರ್ಥಹಳ್ಳಿನಲ್ಲಿ 3,000 CCTV ಇದ್ದಾವೆ. ನೀವು ಇದ್ದಾಗ ಹಾಕ್ಸಿದ್ರೆ ಏನೋ ಗೊತ್ತಿಲ್ಲ ನನಗೆ. ಅದರಿಂದ ಕ್ರಮ ತಗೊಳ್ಳೋದ್ರ ಬಗ್ಗೆ ಯಾವುದು ನಿರ್ಲಕ್ಷ್ಯ ಮತ್ತೊಂದು ಆಗಿದೆ ಅಂತೇಳಿ ನನಗೇನು ಅನಿಸೋಲ್ಲ. ಆದರೆ ಈಗ ನೋಡಿ, ಹೈವೇ ಪೆಟ್ರೋಲ್ನಲ್ಲಿ ನೀವು ಹೇಳಿದ್ರೆ 25 ವೆಹಿಕಲ್ಸ್ ಇದೆ ಹೈವೇ ಪೆಟ್ರೋಲ್ನಲ್ಲಿ. ಅವರು ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದು ನಿಮಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇದೆ ಅಂತೇಳಿ ನಾನು ಅಂದ್ಕೊಳ್ತೀನಿ. ಆದರೆ ಸಮಜಾಯಿಸಿ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ನಾನು. ಏನು ಕ್ರಮ ತಗೋಬೇಕೋ ಅದನ್ನು ಖಂಡಿತವಾಗಿ ನಾವು ತಗೊಂಡಿದ್ದೀವಿ ಮತ್ತು ಮುಂದೆ ಕೂಡ ತಗೊಳ್ತೀವಿ ಅನ್ನೋದು ವಿವರವಾಗಿ ಉತ್ತರ ಕೊಟ್ಟಿದ್ದೀನಿ ನಾನು. ಏನೇನು ಕ್ರಮ ತಗೊಂಡಿದ್ದೀವಿ, ನೈಟ್ ಬೀಟ್ ಇರ್ಬೋದು ಅಥವಾ ಎಲ್ಲ ಕ್ರಮಗಳನ್ನು ಪೊಲೀಸ್ನವ್ರು ಏನೇನು ತಗೊಳ್ತಾರೆ ಅನ್ನೋದನ್ನೆಲ್ಲವನ್ನು ಡೀಟೇಲಾಗಿ ಕೊಟ್ಟಿದ್ದೀನಿ. ನಾನು ಅದನ್ನು ಮತ್ತೊಂದು ಎಕ್ಸ್ಪ್ಲನೇಷನ್ ಮಾಡೋದಕ್ಕೂ ಹೋಗೋದಿಲ್ಲ. ಆದರೆ ತಾವು ಏನೆಲ್ಲ ಎಷ್ಟು ಕೇಸ್ ಹಿಡ್ಕೊಂಡಿದ್ದಾರೆ ಪತ್ತೆ ಮಾಡಿರೋದು ನಾನು ಈಗ ಕಳಿಸಿದ್ದೀನಿ ತಮಗೆ. 23ರಲ್ಲಿ 12 ಪ್ರಕರಣಗಳಲ್ಲಿ ತಮ್ಮ ಕ್ಷೇತ್ರದಲ್ಲಿ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 12ರಲ್ಲಿ 8 ಪತ್ತೆ ಮಾಡಿದ್ದಾರೆ. ಇನ್ನೂ 4 ಈಗ ತನಿಖೆಯಲ್ಲಿ ಇದೆ. 24ರಲ್ಲಿ 31 ಆಗಿದೆ ಪ್ರಕರಣಗಳು. ಅದರಲ್ಲಿ 10 ಪತ್ತೆ ಮಾಡಿದ್ದಾರೆ. ಇನ್ನೂ 7 ಈಗಾಗಲೇ ನ್ಯಾಯಾಲಯದಲ್ಲಿದ್ದಾವೆ. ಮತ್ತು 33ರಲ್ಲಿ ಕೂಡ 11 ಪ್ರಕರಣ ಪತ್ತೆ ಮಾಡಿ 7 ನ್ಯಾಯಾಲಯದಲ್ಲಿರ್ತಕ್ಕಂಥದ್ದು ಆ ಮಾಹಿತಿಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ. ಆದರೆ ಏನು ಮಾಡಲೇ ಇಲ್ಲ ಪೊಲೀಸ್ನವರು ಅಂತ ಹೇಳೋದು ಸರಿ ಇಲ್ಲ. ಆದರೆ ಇನ್ನು ಮುಂದೆ ನಾವು ಇಂಥ ಇದು ಕಳ್ಳತನಗಳಾಗಲಿ ದರೋಡೆಗಳಾಗಲಿ ಆಗೋದಕ್ಕೆ ಏನೆಲ್ಲ ಕ್ರಮ ತಗೋಬೇಕು ಅನ್ನೋದನ್ನು ನಾನು ಒಂದು 20 ಪಾಯಿಂಟ್ಸ್ ಹಾಕಿ ಕೊಟ್ಟಿದ್ದೇನೆ ನಾನು. ಅದು ತಮಗೂ ಸುಲಭನಾಗಿ ಅರ್ಥ ಆಗ್ತದೆ, ಯಾಕಂದರೆ ತಾವು ಗೃಹ ಸಚಿವರಾಗಿದ್ದಂಥವ್ರು. ಆದ್ದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಇಲ್ಲ ಪೊಲೀಸ್ನವರಿಂದ ಅನ್ನೋದನ್ನ ಹೇಳ್ತಾರೆ ಮಾನ್ಯ ಸದಸ್ಯರಿಗೆ. ಒಂದು ಮಲೆನಾಡಿನ ಭಾಗದ ಸ್ಟೇಷನ್ಗಳಲ್ಲಿ ವೇಕೆನ್ಸೀಸ್ ಬಹಳ ಇದೆ. ಆಯ್ತು, ಹೇಳಿದ್ರಲ್ದು ಬಹಳ ವೇಕೆನ್ಸಿಗಳಿದ್ದಾವೆ. ಮತ್ತೆ ಅವ್ರಿಗೆ ಕೊಟ್ಟಂತ ವೆಹಿಕಲ್, ನನ್ನ ಕಾಲದಲ್ಲಿ ಹೊಸ ವೆಹಿಕಲ್ನ ಕೊಡಿಸಿತ್ತು ಅವರಿಗೆ. ನಾನು ಹೋಮ್ ಮಿನಿಸ್ಟರ್ ಅಲ್ಲ ಅಧ್ಯಕ್ಷರೇ. ಇವ್ರಿಗೆ ತುಮಕೂರಿನಲ್ಲಿದ್ದಾರೆ ಎಲ್ಲ ವೆಹಿಕಲ್ಗಳು ಹೊಸ್ತಿದ್ದಾವೆ. ಹಾಗೆ ನಾನಿದ್ದಾಗ ಸ್ವಾರ್ಥ ಅಲ್ಲಿ ಕೊಡಿಸಿದ್ದು. ಆದರೆ ಅದನ್ನು ವಿಡ್ರಾ ಮಾಡ್ಕೊಬಿಟ್ಟಿದ್ದೀರಿ. ನನ್ನ ಅಧಿಕಾರ ಹೋದ ಕೂಡಲೇ ಆಗುಂಬೆನಲ್ಲಿ ಅಧ್ಯಕ್ಷರೇ, ನೀವು ಓಡಾಡೋ ದಾರಿ ಅದು, ಅಲ್ಲಿ ಸಬ್ ಇನ್ಸ್ಪೆಕ್ಟ್ರಿಗೆ ಒಂದು ಹೊಸ ವೆಹಿಕಲ್ ಕೊಟ್ಟಿತ್ತು. ಎಲ್ಲ 3-4 ಕಡೆ ಹಂಗೇನೆ. ಅವ್ರು ಎಷ್ಟು ಕಿಲೋಮೀಟರ್ ರನ್ ಮಾಡಬೇಕು, ಅವ್ರು ಇಲ್ವೇ ಇಲ್ಲ, ಅದು ಉದುರಾಗ್ತದೆ ಅದು ಹೋಗ್ತಾ ಇದ್ರೆ. ಅಂತ ಪರಿಸ್ಥಿತಿ ಇದೆ. ಇನ್ನೊಂದು ವೇಕೆನ್ಸಿಗಳು ಜಾಸ್ತಿ ಇದೆ. ಈಗ ಇದನ್ನ ಪ್ರಶ್ನೆ ಕೇಳಿ ಆ ವೇಕೆನ್ಸಿಗಳನ್ನ ಫಿಲ್ಅಪ್ ಮಾಡಬೇಕು ಮತ್ತು ಕ್ರೈಮ್ ಬ್ರಾಂಚ್ ನ ಸ್ಟ್ರೆಂಥನ್ ಮಾಡುವಂತ ಅವಶ್ಯಕತೆ ಇದೆ. ಕ್ರೈಮ್ ಬ್ರಾಂಚ್ ಯಾರೋ ಕಾನ್ಸ್ಟೇಬಲ್ ಇಂದ ಬಂದಿರತಕ್ಕಂತ ಇರ್ತಾರೆ. ಆದ್ರಿಂದ ವೇಣುಗೋಪಾಲ್ ನಾಯಕ್ ಅದನ್ನ ಮಾಡಬೇಕು. ಆದ್ರಿಂದ ಇದನ್ನ ಕಳ್ಳತನಗಳು ಇದನ್ನ ಪತ್ತೆ. ಗನ್ ಲೈಸೆನ್ಸ್ ಬಗ್ಗೆ ತಾವು ಹೇಳಲಿಲ್ಲ. ಗನ್ ಲೈಸೆನ್ಸ್ ನಮ್ಮ ಪ್ರಿವಿಲೇಜ್, ಅದು ನಮ್ಮ ಮಲೆನಾಡಿಗರಿಗೆ ತಮ್ಗೆ ಗೊತ್ತಿದೆ ಅಧ್ಯಕ್ಷರೇ. ದಯವಿಟ್ಟು ಅದನ್ನ ಕೊಡಿಸ್ಲಿಕ್ಕೆ ತಾವು ಅಧಿಕಾರಿಗಳಿಗೆ ಹೇಳಬೇಕು. ಮಾನ್ಯ ಅಧ್ಯಕ್ಷರೇ, ಏನೊಂದು ಪಾಯಿಂಟ್ ಹೇಳಿ. ಒಂದು ಕ್ವಶನ್, ತುಂಗಾನಗರ ಮತ್ತು ಗ್ರಾಮಾಂತರ ಠಾಣೆ ವ್ಯಾಪ್ತಿ ಒಳಗಡೆ ತುಂಬಾ ಈ ರೀತಿಯ ಕಳ್ಳತನಕ್ಕೆ ಸಂಬಂಧಪಟ್ಟಂತ ಸಂಗತಿಗಳು ತುಂಬಾ ಸಂಗತಿಗಳು ನಡೆದಿದೆ. ಚಡ್ಡಿ ಗ್ಯಾಂಗ್ ಅಂತ ಹೇಳಿ ಒಂದು ದೊಡ್ಡ ಗ್ಯಾಂಗು ಎಲ್ಲ ಗ್ರಾಮೀಣ ಸ್ವಲ್ಪ ಔಟ್ಸ್ಕರ್ಟ್ ಇರುವಂತ ಜಾಗ. ಅದು ಎಲ್ಲ ಮನೆಗಳಿಗೆ ಭಯದ ವಾತಾವರಣ ಮೂಡಿಸಿ ಆ ಕಾರ್ಯವನ್ನು ಮಾಡ್ತಾ ಇದ್ದಂಥದ್ದು. ಯಾವ ಗ್ಯಾಂಗ್? ಮಾಡ್ರು ಮತ್ತು ಚಡ್ಡಿ ಗ್ಯಾಂಗ್ ಅಂತ ಹೇಳಿ
ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗಿದೆ ಅದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಂತ. ಮತ್ತೆ ಅಲ್ಲಿಗೆ ಬಹಳ ಅಗತ್ಯ ಇರುವಂತದ್ದು ಮೆನ್ಸ್ ಬೇಕು ಸರ್ ನಮಗೆ. ಆಯ್ತು ಹೇಳಿದ್ರಲ್ಲ ಅದು ಅಲ್ಲ ಯಾಕೆ ಬೇಕು ಅಂತ ಹೇಳಿದ್ರೆ ಸರ್, ಒಂದು ವಾಹನಗಳ ಕೊರತೆ ಇದೆ ಅಲ್ಲಿಗೆ, ಅದನ್ನೆಲ್ಲ ಹಸುಗಳ ಕಳ್ಳತನ ಆಗಿದೆಯಲ್ಲ ಮೇಜರ್ ಆ ಕಡೆ ಭಾಗದಲ್ಲಿ ಜಾಸ್ತಿ ಆಗಿರೋದು. ಯಾವುದನ್ನು ಕೂಡ ಪತ್ತೆ ಮಾಡಕ್ ಆಗ್ಲಿಲ್ಲ ನಮಗೆ, ಯಾಕಂದ್ರೆ ಹಸುಗಳು ಹೋದ್ಮೇಲೆ ಮುಗಿದೋಯ್ತು, ದೇವರೇ ಕಾಪಾಡ್ಬೇಕು ಅದನ್ನ. ಈ ಸ್ಥಿತಿ ಇರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲುವಂಥದ್ದು ಬಹಳ ಅಗತ್ಯ ಇದೆ ಸರ್. ಮಾನ್ಯ ಅಧ್ಯಕ್ಷರೇ, ಕಳೆದ 4-5 ವರ್ಷದಿಂದ ರೆಕ್ರೂಟ್ಮೆಂಟ್ ಆಗಲಿಲ್ಲ. ತಮಗೂ ಗೊತ್ತಿದೆ PSI ಸ್ಕ್ಯಾಮ್ ಅಂತ, ಅದಕ್ಕೆ ನಾನು ಹೆಚ್ಚು ವಿವರಣೆ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ನಾವು ಕಳೆದ 1.5 ವರ್ಷದಲ್ಲಿ 900 ಜನ ಸಬ್ ಇನ್ಸ್ಪೆಕ್ಟರ್ಗಳನ್ನು ರೆಕ್ರೂಟ್ ಮಾಡಿದ್ದೀವಿ. ಈಗಾಗಲೇ ಒಂದು ಬ್ಯಾಚು 545 ಜನ ಈಗ ರಿಪೋರ್ಟ್ ಆಗ್ತಾ ಇದ್ದಾರೆ. ಇನ್ನೊಂದು ಬಹುಶಃ ವಾರ 15 ದಿವಸದಲ್ಲಿ ಪಾಸಿಂಗ್ ಔಟ್ ಪೀರಿಯಡ್ ಆದ ತಕ್ಷಣ ಅವ್ರು ರಿಪೋರ್ಟ್ ಆಗ್ತಾರೆ. ಅವರಿಗೆ ಯಾವ ಸ್ಟೇಷನ್ಗೆ ಹೋಗಬೇಕು ಅಂತ ಕೂಡ ಅಲೋಕೇಟ್ ಮಾಡಿದ್ದಾರೆ. ಇನ್ನೂ 400 ಜನಕ್ಕೆ ಟ್ರೈನಿಂಗ್ ಆಗ್ತಾ ಇದೆ. ಅವ್ರ ಟ್ರೈನಿಂಗಲ್ಲಿ ಇನ್ನೂ 2 ತಿಂಗಳಲ್ಲಿ ಟ್ರೈನಿಂಗ್ ಮುಗಿಯುತ್ತೆ. 900 ಜನ ಸಬ್ ಇನ್ಸ್ಪೆಕ್ಟ್ರು ಅಟ್ ಎ ಟೈಮ್ ನಾವು ರೆಕ್ರೂಟ್ ಮಾಡಿದ್ದೀವಿ. ಈಗ ಪೊಲೀಸ್ ಕಾನ್ಸ್ಟೇಬಲ್ಸ್ಗೆ 800 ಜನ 8,000 ಜನರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಫೈನಾನ್ಸಿಂದ. ಈಗ ಅದು ರೆಕ್ರೂಟ್ಮೆಂಟು ಕೂಡ ಈಗ ನೋಟಿಫಿಕೇಶನ್ ಇಮಿಡಿಯೇಟ್ ಆಗಿ ಮಾಡ್ತೀವಿ. ಇಂಟರ್ನಲ್ ರಿಸರ್ವೇಷನ್ ಅಂತ ಬಂದಿದ್ದಕ್ಕೋಸ್ಕರ ಡಿಲೇ ಆಗಿದೆ. ಅದನ್ನು ಕೂಡ ಈಗಾಗಲೇ ನಾವು ಅನೌನ್ಸ್ ಮಾಡಿದ್ದೀವಿ. 56,000 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತೇಳಿ. ಅದರಲ್ಲಿ ಅದು ಕೂಡ ಸೇರಿದೆ. ಆದರೆ ರೆಕ್ರೂಟ್ಮೆಂಟ್ ಆದ ತಕ್ಷಣ ನಾವು ಅವ್ರನ್ನ ಡಿಪ್ಲಾಯ್ ಮಾಡಿಬಿಡ್ತೀವಿ. ಯಾವುದು ಕೂಡ ಯಾವ ಸ್ಟೇಷನ್ನಲ್ಲಿ ಇಮಿಡಿಯೇಟ್ ನೆಸೆಸಿಟಿ ಇದೆ, ತುಂಬ ಕಡಿಮೆ ಆಗಿದ್ದಾರೆ ಅಂಥ ಕಡೆ ನಾವು ಅವ್ರನ್ನ ರೆಕ್ರೂಟ್ಮೆಂಟ್ ಮಾಡ್ತಕ್ಕಂಥದ್ದನ್ನು ಮಾಡಿಕೊಡ್ತೀವಿ. ಆಮೇಲೆ ಗನ್ ಲೈಸೆನ್ಸ್ ಬಗ್ಗೆ ತಾವು ಕೇಳಿದ್ರಿ. ಗನ್ ಲೈಸೆನ್ಸಿನ ಬಗ್ಗೆ ಅವರು ಅಪ್ಲಿಕೇಶನ್ ಹಾಕಬೇಕು. ಡೆಪ್ಯೂಟಿ ಕಮಿಷನರ್ ಪ್ರೊಸೀಜರ್ ತಮ್ಗೆ ಗೊತ್ತಿದೆ. ಅದು ಆ ಪ್ರೊಸೀಜರ್ ಪ್ರಕಾರ NOC ತಗೊಂಡು ಪೊಲೀಸ್ NOC ಕೊಡೋದು ಅಷ್ಟೇ. ಡೆಪ್ಯೂಟಿ ಕಮಿಷನರು ಇಶ್ಯೂ ಮಾಡ್ತಕ್ಕಂಥದ್ದು. ಆದರೆ NOC ಕೊಡುವಾಗ ಅವರು ಅದನ್ನೆಲ್ಲ ಅವರ ಏಜ್ ನೋಡ್ತಾರೆ, ಅವರು ದೈಹಿಕವಾಗಿ ಶಕ್ತಿ ಇದೆಯಾ, ಮಾನಸಿಕವಾಗಿ ಸರಿ ಇದ್ದಾರಾ, ಇವೆಲ್ಲ ಪ್ಯಾರಾಮೀಟರ್ಸು ತಮಗೂ ಗೊತ್ತಿದೆ. ಅದನ್ನೆಲ್ಲ ನೋಡಿ ಡೆಪ್ಯೂಟಿ ಕಮಿಷನರ್ ಅವರು ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಜಮೀನು ಇಲ್ಲಿದೆ, ಲೈಸೆನ್ಸು ತಗೊಳ್ಬೇಕಾದ್ರೆ ಇಲ್ಲೇ ಇರಬೇಕು. ಅವರೆಲ್ಲ ಬೇರೆ ಊರಿನಲ್ಲಿ ಇರ್ತಾರೆ, ಬೇರೆ ಪಟ್ಟಣದಲ್ಲಿ ಇರ್ತಾರೆ, ಬೇರೆ ತಾಲೂಕಲ್ಲಿ ಇರ್ತಾರೆ. ಅವರು ಗನ್ ಯಾಕೆ ಅಲ್ಲಿ ಯಾಕೆ ಇಟ್ಕೊಳ್ಬೇಕು ಅನ್ನೋ ತರ ಪ್ರಶ್ನೆಗಳು ಬರುತ್ತೆ. ಅದಕ್ಕೆಲ್ಲ ಅವ್ರು ಉತ್ತರ ಕೊಡಬೇಕು, ಸಮಜಾಯಿಸಿ ಕೊಡಬೇಕು. ಅದರಿಂದ ಆ ಗನ್ ಲೈಸೆನ್ಸಿನ ಬಗ್ಗೆ ಡೆಪ್ಯೂಟಿ ಕಮಿಷನರ್ಗೆ ಅರ್ಜಿ ಹಾಕೊಂಡ್ರೆ ಅವರು ಪೊಲೀಸ್ದು NOC ಕೇಳ್ತಾರೆ, ನಂತರ ಕೊಡ್ತಾರೆ. ಅದ್ರದ್ದು ಏನು ಪ್ರಾಬ್ಲಮ್ ಏನಾಗ್ತದೆ, ನಾವು ಯಾರು ಪೊಲೀಸ್ನವರು ಕೊಡಬೇಡಿ ಇವರಿಗೆ ಅಂತ ಹೇಳೋದಿಲ್ಲ. ಅನ್ಲೆಸ್ ಇಟ್ ಈಸ್ ಅದರ್ವೈಸ್ ಅವರು ಯಾವುದೋ ಕ್ರಿಮಿನಲ್ ಆಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅಥವಾ ಅವ್ರಿಗೆ ಒಂದು ರೈಫಲ್ ಅಂದ್ರೆ ರೈಫಲ್ ಇಟ್ಕೊಳ್ಳೋಕೆ ಬರೋದಿಲ್ಲ, ಹಾಗೆಲ್ಲ ಆದರೆ ಕೊಡೋದಿಲ್ಲ ಅಷ್ಟೇ. ಬೇರೆದೆಲ್ಲ ಕೊಡ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ